ಲಿರಿಕ್ಸ್ ಹೇಳ್ಕೊಡ್ಬೇಕು ಇವಳಿಗೆ. ಊರ ಕಣ್ಣು ಯಾರ ಕಣ್ಣು ಮೋರಿ ಕಣ್ಣು ಯಾರ ಕಣ್ಣು. ಔಟ್ಫಿಟ್ ಚೆಕ್, ಶೂಸ್, ಪ್ಯಾಂಟ್, ಶರ್ಟ್. ಆಕ್ಚುಲಿ ಡೋರು ಓಪನ್ ಆಗ್ತಾ ಇಲ್ಲ, ಸ್ವಲ್ಪ ಇಲ್ಲಿಂದ ಹೋಗೋಣ ಅನ್ಕೊಂಡಿದೀವಿ. ಇಲ್ಲೂ ಇದೆ ತಡಿಯ, ಇಲ್ಲೊಬ್ಳು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಚಿತೋಮೇಶ್ ಯೂಟ್ಯೂಬ್ ಚಾನಲ್. ಇವತ್ತು ಫುಲ್ ಜೋಶಲ್ಲಿ ರೆಡಿಯಾಗಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ವಿಷಯ ಅಂತ ಅಂದರೆ, ನಾವು ಇವಾಗ ಮಡಿಕೇರಿ ಹೋಗ್ತಾ ಇದ್ವಿ. ಕೈಂಡ್ ಆಫ್ ಸ್ಟೆಕೇಶನ್ ಥರ ಮಡಿಕೇರಿ ಬಂದು ಮತ್ತು ಮೈಸೂರಲ್ಲಿ ಒಂದು ಸ್ಟೇ ಹಾಕ್ತೀವಿ. ಸೊ ಫ್ಯಾಬ್5 ಮೀಟಪ್ ಕೂಡ. ಹಾಗಾಗಿ ಏನಂತ ಅಂದರೆ, ನಾವು ಮಡಿಕೇರಿ ಹೋಗೋದು, ಅಲ್ಲೇನೇ ಎಂಜಾಯ್ ಮಾಡ್ತೀವಿ ಅನ್ನೋದು ಇವತ್ತಿನ ವ್ಲಾಗಲ್ಲಿರುತ್ತೆ, ಅಂದರೆ ಈ ವ್ಲಾಗಲ್ಲಿರುತ್ತೆ. ಆ್ಯಂಡ್ ನಾವು ಮೈಸೂರಿನಲ್ಲಿ ಎಲ್ಲಿ ಹೋಗ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ, ಸೊ ಫುಲ್ ವ್ಲಾಗ್ನ ನೋಡಿ ಒಂಥರ ಚೆನ್ನಾಗಿರುತ್ತೆ. ಸೊ ನನ್ನ ಔಟ್ಫಿಟ್ ಇದು ಹೊಸ ತೊಗೊಂಡೆ. ಸೊ ಬಸ್ಸಲ್ಲಿ ಹೋಗೋದಲ್ವಾ, ಹಾಗಾಗಿ ಸ್ವಲ್ಪ ಫ್ರೀಯಾಗಿ ಇರಲಿ ಅಂತ. ಆ್ಯಂಡ್ ಇದಕ್ಕೆ ಶೂಸ್ ಹಾಕೋಬೇಕು. ಎಲ್ಲ ರೆಡಿ. ತಲೆ ಒಂದು ಸ್ವಲ್ಪ ಒಣಗಬೇಕು, ತಿಂಡಿ ತಿನ್ನಬೇಕು. ಸೌಜುಗೆ ವೈಟಿಂಗ್. ಸೌಜು ಬರ್ತಾ ಇದ್ದಾಳೆ ಆ್ಯಂಡ್ ಅವರಿಬ್ಬರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಸೊ ನಿಶಾನು ರೆಡಿಯಾಗಿದ್ದಾಳೆ, ಆಲ್ರೆಡಿ ವೀಡಿಯೋ ಕಾಲ್ ಎಲ್ಲ ಮಾಡಿದ್ದೆ. ಸೊ ಸಖತ್ತಾಗಿರುತ್ತೆ. ಬನ್ನಿ ಹೋಗುವ. ಇಲ್ಲಿಂದ ಹೊರಟು ಅಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಸ್ಟರ್ಡೇದು RCB-CSK ಮ್ಯಾಚ್ ರನ್ ಆಗ್ತಾ ಇದೆ. ನಿನ್ನೆ ಸ್ವಲ್ಪ ಟಯರ್ಡ್ ಆಗಿತ್ತು, ಮಲ್ಕೊಂಡ್ಬಿಟ್ಟಿದ್ವಿ, ನೋಡಿರಲಿಲ್ಲ. ಸೊ ಅದು ಆನಲ್ಲಿದೆ. ಅಷ್ಟೇ. ತಿಂಡಿ ತಿನ್ಕೊಂಡು ಸೌಜು ಬಂದಮೇಲೆ ಕ್ಯಾಬಲ್ಲಿ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಎಲ್ಲರೂ ಸಿಕ್ಕಿದ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮೇಡಮ್. ಹಾಯ್ ಆಂಟಿ. ಹಾಯ್ ಮುಲ್. ಚಾಟಗಳು. ಬರೀ ನೀನು ಮ್ಯೂಟಲ್ಲಿ ವ್ಲಾಗ್ ಮಾಡಬೇಕಿಲ್ಲ, ನಾನು ಮಾತಾಡ್ತಾ ಇದ್ದೀನಿ. ಏನಂತಂದರೆ, ವ್ಲಾಗ್ ಮಾಡ್ತೀನಿ ಅಂತ ಒಂದು ತಿಂಗಳಿಂದ ಹುಚ್ಚಿಡ್ಕೊಂಡು ಹುಚ್ಚಿಯಾಗಿದ್ದಾಳೆ. ಆ್ಯಕ್ಚುಲಿ ಅವಳೇ ಮಾಡ್ಕೊಂಡು ಅವಳೇ ಇಟ್ಕೊತಾ ಇದ್ದಾಳೆ. ಅಲ್ಲಿ ಅವಳನ್ನೇ ತೋರಿಸು, ಅವಳ ರಿಯಾಕ್ಷನ್ ತೋರಿಸು. ಅವಳಿಗೆ ಸಾಕಾಗಿ ಹೋಗಿದ್ದರಿಂದ ನೋಡಿ ನೋಡಿ ನೋಡಿ. ಸೊ ಅವಳು ಯಾವತ್ತಾದರೂ ಅವಳು ಒಂದಿನ ಓಪನ್ ಮಾಡಿದ್ರೆ ಇದನ್ನು ಅಪ್ಲೋಡ್ ಮಾಡ್ತಾಳೆ, ನೋಡ್ಕೊಂಡು. ಇವಾಗ ರೀಚ್ ಆಗಿ ಫುಡ್ ಆರ್ಡರ್ ಮಾಡಿದ್ವಿ. ಫಸ್ಟು ತಿನ್ಕೊಂಡು ಆಮೇಲೆ ರೆಸಾರ್ಟಿಗೆ ಹೋಗೋದು. ಸೊ ತುಂಬ ಹೊಟ್ಟೆ ಸಿಗ್ತದೆ, ಬಟ್ ಇನ್ನೂ ಬಂದಿಲ್ಲ. ಫುಡ್ ಬಂದಂಗೆ ತಿನ್ಕೊಂಡು ಹೋಗೋಣ ಅಷ್ಟೇ. ಆ್ಯಕ್ಚುಲಿ ಡೋರು ಓಪನ್ ಆಗ್ತಾ ಇಲ್ಲ, ಸ್ವಲ್ಪ ಇಲ್ಲಿಂದ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲೂ ಇದೆ ತಡಿಯ, ಇಲ್ಲೊಬ್ಳು ನುಗ್ತಾ ಇದ್ದಾಳೆ, ತಡಿಯೇ ಮೇಲೆ ನಗರ್ಲು ನೋಡಿ. ಈಗ ಡೋರ್ ಓಪನ್ ಮಾಡ್ತಾಳೆ. ಆಯ್ತಾ ಇಲ್ಲ ಮತ್ತೆ ನೀನು ಕಾಣಿಸ್ಬಿಟ್ಟೆ. ಸೊ ಇವತ್ತು ಒಂದಿನಕ್ಕೆ ಇದೆ ನಮ್ಮ ಸ್ಟೇ. ಹೀಗಿದೆ ಫುಲ್ ಲೊಕೇಶನ್. ಏನಂದರೆ, ಒಂದು ಸ್ವಲ್ಪನೂ ನೆಟ್ವರ್ಕ್ ಸಿಗ್ತಾಯಿಲ್ಲ. ಇಲ್ಲೆಲ್ಲೋ ಬಂದು ಒಂದು 2-3 ಕಡೆ ನಿಂತ್ಕೊಂಡ್ರೆ ಮಾತ್ರ ನೆಟ್ವರ್ಕ್ ಸಿಗ್ತಾ ಇರೋದು. ಸೊ ಎಲ್ಲ ಆಲ್ರೆಡಿ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಅದು ಆ್ಯಕ್ಚುಲಿ ಒಟ್ಟಿಗೆ ಮಾಡಬೇಕಿತ್ತು, ಅದು ಆಲ್ರೆಡಿ ನಾಳೆಗೆ ಬುಕ್ ಆಗೋಗಿದೆ ಅಂತೆ. ಸೊ ಇವತ್ತು ಇಲ್ಲೇ ಇರ್ತೀವಿ, ಎಂಜಾಯ್ ಮಾಡ್ತೀವಿ. ಸಖತ್ತಾಗಿರುತ್ತೆ, ಒಂಥರ ಕೂಲ್. ಮತ್ತು ನೆಟ್ವರ್ಕ್ ಇಲ್ಲ, ಯಾರೂ ಕೂತ್ಕೊಂಡು ಫೋನ್ ನೋಡೋಂಗಿಲ್ಲ. ಒಂದೊಂದು ಕಡೆ ಕೂತ್ಕೊಂಡು ಫೋನ್ ಇಟ್ಕೊಳ್ಳೋಂಗಿಲ್ಲ, ಎಲ್ಲ ಒಂದು ಕಡೆ ಕೂತ್ಕೊಂಡು ಎಂಜಾಯ್ ಮಾಡೋದು. ಸೊ ಅಷ್ಟೇ, ಚೆನ್ನಾಗಿದೆ ಒಂಥರ. ಇವತ್ತೊಂದು ದಿನ ಇಲ್ಲಿತ್ತು. ನಾಳೆನೂ ಇಲ್ಲೆಲ್ಲರೂ ನೋಡೋಕೆ ಹೋದರೆ, ಇವಾಗ್ಲೂ ಎಲ್ಲಾದರೂ ಪ್ಲೇಸಸ್ ನೋಡೋಕೆ ಹೋಗ್ತೀವಿ. ಇಲ್ಲ ಅಂತಂದರೆ ಬಂದು ಇಲ್ಲೇ ಫೈರ್ ಕ್ಯಾಂಪ್ ಎಲ್ಲ ರೆಡಿ ಮಾಡಿಕೊಡ್ತಾರೆ, ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಂಜಾಯ್ ಮಾಡೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ, ನೈಸ್. ಈಗ ವಿಡಿಯೋ ಫೋಟೋ ಅಲ್ಲಿ ತಗೊಳ್ಳೋಣ ಅಂತ. ಸೊ ಹಾಗಾಗಿ ಸೊ ಈ ಥರ. ಆ್ಯಂಡ್ ಅಲ್ಲಿ ಟ್ರೈಪಾಡ್ ಇಟ್ಟಿದ್ದೀವಿ ನೋಡಿ ಅಲ್ಲಿ. ಈಗ ಅಲ್ಲಿಂದ ಅದು ಕ್ಲಿಕ್ ಆಗುತ್ತೆ ಅಲ್ವಾ, ಸೊ ಹಾಗೆ ಕ್ಲಿಕ್ ಮಾಡಿಕೊಂಡು ನೋಡೋದು. ಈ ಥರ ಐಡಿಯಾಗಳು ಇವರಿಗೆ, ಬೇಡದೇ ಇರೋ ಐಡಿಯಾಗಳು. ಸೊ ಡ್ಯಾನ್ಸ್, ರೀಲ್ಸ್, ಫೋಟೋಸ್ ಎಲ್ಲ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ. ಆಮೇಲೆ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಗೊತ್ತಿಲ್ಲ. ಇದು ಈ ಕ್ಯಾಪ್ ಯಾಕೋ ಸರಿ ಹೋಗ್ತಾಯಿಲ್ಲ ಸ್ವಲ್ಪ. ಓಹ್, ಥ್ಯಾಂಕ್ ಯು ಸೌಜನ್ಯ ಅವರೇ, ನಿಮಗೆ ತುಂಬ. ಯಾಕೆ ಇದೆಲ್ಲ ಔಟ್ಫಿಟ್ ಚೆಕ್. ಔಟ್ಫಿಟ್ ಚೆಕ್, ಶೂಸ್, ಪ್ಯಾಂಟ್, ಶರ್ಟ್, ಗಾಗಲ್ಸ್, ಇದೇನಿದು, ಹ್ಯಾಟ್, ಗಾಗಲ್ಸ್, ಸ್ಪೆಕ್ಸ್, ಕನ್ನಡಕ, ಚಶ್ಮಾ, ವಾಚ್,
ಅಲ್ಲಿ ಅವ್ರನ್ನ ತೋರಿಸಿ. ಅವಳು ಮುಖ ಮುಚ್ಕೊಳ್ಳೆ. ನಮ್ಮ ಪ್ಯಾಂಟ್, ಟಾಪ್, ಹ್ಯಾಟ್, ಸ್ಪೆಕ್ಸ್, ವಾಚ್, ಬ್ರೇಸ್ಲೈಟ್, ಚೈನ್, ಇಯರಿಂಗ್ಸ್, ನೇಲ್ ಪಾಲಿಶ್, ಹೇರ್ ರಬ್ಬರ್, ಇನ್ನು ಎಲ್ಲ ಹೇಳು. ಕಾಜಲ್, ಲಿಪ್ಸ್ಟಿಕ್, ಲಿಪ್ಸ್ಟಿಕ್, ಫೌಂಡೇಶನ್, ಕಾಂಪ್ಯಾಕ್ಟ್, ಹಿಂದೆ ಇರೋರ್ದು ನೀವೇ ಔಟ್ಫಿಟ್ ಚೆಕ್ ಮಾಡಿ. ಪ್ಯಾಂಟ್, ವೆಬ್ಸೈಟ್, ಚಪ್ಪಲಿ, 8 ತಿಂಗಳಿಂದ ತಗೊಂಡಿರೋ ಟಾಪ್, ಇದ್ಯಾವುದು ಗಾಗಲ್ಸ್, ಇದು ಸೊನಾಟಾ ವಾಚ್, ಹೊಸ ಬ್ರ್ಯಾಂಡ್ ನ್ಯೂ, ಇದು ಹೊಸ ಉಂಗುರ ಚಿನ್ನದ್ದು, ಇದು ಹೊಸದಲ್ಲ ಹಳೆದೆ ಅಂತೆ. ಬ್ರೇಸ್ಲೆಟ್, ಇಲ್ಲಿ ಒಂದು ಏರ್ ಬ್ಯಾಂಡ್, ಅಷ್ಟೇ. ಈಗ ಸೌಜುದು ಸೌಜು ಹೊಸ ಚಪ್ಪಲಿ ತಗೊಂಡಿದ್ದು. ಯಾವ್ದು? ಆಮೇಲೆ ಬ್ಲಾಕ್ ಕಲರ್, ಅವಳ ಐಕಾನಿಕ್ ಬ್ಲಾಕ್ ಕಲರ್ ಪ್ಯಾಂಟ್ ನಿಶಾ ಕೊಡ್ತಿದ್ದು. ಮೊನ್ನೆ 9,000 ರೂಪಾಯಿ ಕೊಟ್ಟೆ. ನೋಡಿ, ನಂಬ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು. ಆಮೇಲೆ ಹೇಳೆ ನೀನ್ ಫಸ್ಟ್ ಟಾಪ್ ಗಾಗಲ್ಸ್, ಸ್ಪೆಕ್ಸ್, ವಾಚ್ ಬ್ಯಾಗಲ್ಲಿದೆ ಅಂತೆ. ಚೈನ್ ಎಲ್ಲ ತೋರ್ಸಿ, ಚಿನ್ನದು. ಇಷ್ಟ 1 ಗ್ರಾಮ್ ಅಷ್ಟೇ ನಮ್ದು. ನಿಮ್ ಮುಖ ತೋರ್ಸಂಗಿಲ್ವಾ? ಕ್ರಾಕ್ಸ್, ಪ್ಯಾಂಟ್, ಬ್ರೇಸ್ಲೈಟ್, ಟಾಪ್ ಎಲ್ಲಿಂದ ತಗೊಂಡೆ? ಸಂಧ್ಯಾ ಬಂದಿಲ್ಲ. ಸ್ವಲ್ಪ ತಿರ್ಕೋ. ಇದ್ ನಮ್ ಸಂಧ್ಯಾ ಅಲ್ಲ, ಇದ್ ನಮ್ ಸಂಧ್ಯಾ ಅಲ್ಲ ಆಯ್ತಾ, ಹೊಸ ಫ್ರೆಂಡ್ ಮಾಡ್ಕೊ ಬಂದಿದೀವಿ. ಅವರು ಗದ್ದೆ ತೋಟ ಎಲ್ಲ ನುಗ್ಗಿಸ್ತಾ ಇದಾರೆ. ಅಲ್ಲಿ ಬನ್ನಿ, ಅಲ್ಲಿ ಮಾವಿನಕಾಯಿ ಇದೆ. ಕಾಯಿ ಇದೆ ಅನ್ಸುತ್ತೆ. ಕಾಯಿದೆ. ಆ ಹುಳಿ ನೀವು ತಿಂತೀರಾ? ಟ್ರೈ ಮಾಡಿ. ಇಲ್ಲಿದೆ ನೋಡಿ. ಇಲ್ಲಿ ಆಕ್ಚುಲಿ ಈ ಸ್ಟೇ ನಮಗೆ ಬೇಕಿತ್ತು ಅಲ್ವಾ? ನೆಟ್ವರ್ಕ್ ಸಿಕ್ಕಲ್ಲ ಫೋನ್ ಇಟ್ಕೊಂಡು ಕೂತ್ಕೊಳ್ಳಕ್ಕೆ. ಯಾರು ಇಲ್ಲ ಈ ಹೋಮ್ ಸ್ಟೇ ಅಲ್ಲಿ. ನಾವು ಮಾತ್ರ, ನಾವು 5 ಜನ. ಮತ್ತೆ ತಿರ್ಗ್ಬೇಡ, ಹಂಗೆ ಇಟ್ಕೋ, ಕೂದಲು ಮುಚ್ಚಿದೆ. ಓನರ್ ಕೂಡ ಇಲ್ಲ, ನಾವು ಬುಕ್ ಮಾಡ್ಕೊಂಡಿದ್ದಷ್ಟೇ. ಓನರ್ ಇಲ್ಲಿರ್ತಾರೆ ಅಂದರೆ ಅವ್ರದ್ದೇ ಸಪ್ರೇಟ್ ಮನೆ ಇದೆ. ಫುಲ್ ಸುತ್ತ ಗದ್ದೆ, ತೋಟ. ಆ ಕಡೆ ಹೋದ್ರೆ ಟೀ, ಸನ್ಸೆಟ್, ಸನ್ರೈಸ್, ಕಾಫಿ ಎಸ್ಟೇಟ್ ಇದೆ. ಕಾಫಿ. ಎಸ್, ಇದು ಸ್ಟೇ ಹೆಸರು ನಮಗೂ ಗೊತ್ತಿಲ್ಲ. ನನಗೆ ಇಲ್ಲಿ ಪರಿಚಯ ಇರೋವ್ರದ್ದು ಫ್ರೆಂಡ್ ಸ್ಟೇ ಅಂತ ಇದು. ಸೊ ಹಾಗೆ ಕನೆಕ್ಟ್ ಆಗಿ ಅವ್ರು ಯಾವಾಗಲೂ ಬರ್ತಾಯಿದ್ರು. ಸೊ ಹಾಗೆ ನಾನು ಕೇಳಿಕೊಂಡು ಬಂದ್ವಿ ಇಲ್ಲಿಗೆ. ಸೊ ನೆಟ್ವರ್ಕ್ ಏನು, ನಮ್ಮ ಹುಡುಗಿ ಯಾವತ್ತು ಏನೋ ಬೇಜಾರು ಮಾಡೋದು ನೋಲಿತಿದ್ದ. ಸೊ ನೋಡಿ, ಸ್ಮಾಲ್ ಬೊಕೆ. ಥ್ಯಾಂಕ್ ಯು. ಲಿರಿಕ್ಸ್ನೇ ಹೇಳ್ಕೊಡ್ಬೇಕು ಇವಳಿಗೆ. ಪಾಠದ ತರ. ಊರ ಕಣ್ಣು, ಯಾರ ಕಣ್ಣು, ಮೋರಿ ಕಣ್ಣು, ಯಾರ ಕಣ್ಣು, ಯಾರ ಕಣ್ಣು, ಮಾರಿ ಕಣ್ಣು, ಮೋರಿ ಕಣ್ಣು, ಯಾವ ಮಸಣೆ ಕಣ್ಣು, ಬಿತ್ತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ, ನಮ್ಮ ಪ್ರೀತಿ ಮ್ಯಾಲೆ. ಗುರು, ನಾನೇನೋ ಮಾಡಂಗಿದ್ಯಾ ನೀನು? ನೋಡಿಲಿ ಬ್ಲಶ್ ಎಷ್ಟು ಹಾಕಿಟ್ಟಿದ್ದಾಳೆ ಅಂದರೆ ನನಗೆ, ಇವಳಿಗೆ, ಎಲ್ಲರಿಗೂ. ಸೊ ಇವತ್ತು ಇನ್ನೊಂದು ಬ್ಲಾಗ್ ಮೈಸೂರಲ್ಲಿ ಹೋಮ್ ಸ್ಟೇ. ಇವಾಗ ಬೀಚ್ ಕಟ್ತೀನಿ, ಪೂಲಿಗೆ ರೆಡಿ ಆಗ್ತಾ ಇದೀವಿ. ಪೂಲಿಗೆ ನೋಡಿ ಯಾವ ಥರ. ನೀನು ಹಚ್ಕೊಳ್ಳಿಲ್ಲ ಮಗಳೇ, ಇರೋದು ನಿನಗೆ. ನಾನು ಹಚ್ಕೊಂಡಿರೋದಕ್ಕೆ ನಿಮ್ಗೆ ಹಚ್ತಾ ಇರೋದು. ನಿಂದಲ್ಲಿ ಹೆಂಗಿದೆ ನೋಡು, ಇವಳ್ದು ನೋಡಿ, ಇವಳ ಮುಖ ತೋರ್ಸೆ, ಇವಳ ಮುಖ ನೋಡಿ, ನನ್ನ ಮುಖ ನೋಡಿ. ಸನ್ಲೈಟ್ ಬಿಡ್ಲಿ ಅಲ್ಲಿ ಸಣ್ಣ ಹೋಗ್ತಾ ಇದ್ದಾನಲ್ಲಿ. ಬಾ ಬೇಗ. ಸೊ ಈಗ ಪೂಲ್ ಹೋಗುವ, ಬನ್ನಿ. ಲೆಟ್ಸ್ ಗೋ ಗಾಯ್ಸ್. ಚಲೋ. ನಂದು ಹಾಗಂತ ನಂದು ಗಾಗಲ್ಸ್ ಮುರಿದೋಯ್ತು, ಹಾಳಾಯ್ತು. ಸೊ ಸ್ಯಾಡ್ ಥಿಂಗ್. ಮಾಡ್ತಾ ಇದ್ದೀನಿ ಬ್ಲಾಗ್. ಸೊ ಇಲ್ಲಿ ಒಬ್ಬರು ಮಾವಿನಕಾಯಿ ಕಳ್ರಿದ್ದಾರೆ. ಸೊ ಇಲ್ಲಿ ಮ್ಯಾಂಗೋಸ್ ನಾವು ಕಳ್ಸದಿ ಬಂದಾಗ ಸ್ವಲ್ಪ ಹಣ್ಣು ಟರ್ನ್ ಆಗಿರೋ ಥರ ಇತ್ತು. ಅಂದರೆ ಸ್ವಲ್ಪ ಕಾಯಿ ಥರ, ಸ್ವಲ್ಪ ಹಣ್ಣು ಥರ ಸ್ವೀಟಾಗಿ ಸಖತ್ತಾಗಿತ್ತು. ಈ ಸತಿ ಸ್ವಲ್ಪ ಹುಳಿ ಇದೆ.
ಬಟ್ ನೈಸ್. ಬೇರೆ ಬೇರೆ ಕಡೆ ಇವಾಗ ಇದು ಮಾಡಿಸಿದಾರಲ್ಲ ಹೊಸದಾಗಿ, ಸೊ ಅಲ್ಲೂ ಕೂಡ ಇವಾಗ ಬಂದಿದ್ದಾರೆ, ಎಲ್ಲ ಫುಲ್ಲಿ ಬುಕ್ಟಾಗಿ ಹೋಗಿದೆ. ಇದು ಆ್ಯಕ್ಚುಲಿ ನಿಶಾನ್ ನಿನ್ನ ವ್ಲಾಗಲ್ಲಿ ಇತ್ತಲ್ವ ಗುರು ನಾವು ಇಲ್ಲಿಗೆ ಬಂದಿದ್ದು? ಯಾ ರೀಲ್ಸ್ ಬರುತ್ತೆ ನೋಡ್ಕೊಳ್ಳಿ. ಎಲ್ಲಿ ಲೊಕೇಶನ್ ಎಲ್ಲ ನನಗೆ ಕಮೆಂಟ್ ಮಾಡಬೇಡಿ, ರೀಲ್ಸ್ ಹಾಕ್ತೀನಿ, ರೀಲ್ಸ್ಗೆ ಹೋಗಿ ನೋಡಿಕೊಂಡು ಬನ್ನಿ. ಇವಾಗ ಪೂಲಿಗೆ ಬೀಳ್ತೀವಿ, ಪೂಲಲ್ಲಿ ಏನೇನೆಲ್ಲ ಆಟ ಆಡ್ತೀವಿ, ನಾಳೆ ಏನೇನೆಲ್ಲ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಪೂಲಲ್ಲಿ ಆಟ ಎಲ್ಲ ಆಡಿ ಬಂದ್ವಿ, ಫುಲ್ ಟಯರ್ಡಾಗಿ ಹೋಗಿದೆ. ಸ್ನಾನ ಆಯಿತು, ಇವಾಗ ಊಟ ಮಾಡಿ ಮಲ್ಕೋಬೇಕು. ಸೊ ನಿಮಗೆ ನಾನು ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್ ಬಾಯ್. ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕನ್ನಡಲ್ಲಿ ಯಾರ್ಯಾರು ಬರ್ತಾರೆ ಅವ್ರನ್ನೆಲ್ಲ ನಾನು ತೋರಿಸ್ತೀನಿ ಇವಾಗ. 1 2 3. ನಮ್ಮ ಮನೇಲಿ ಬೈತಾರೆ. ನಿಮ್ಮನೇಲಿ ಯಾರು ಬೈತಾರೆ ಮೇಡಮ್? ಹೇಳು, ಅವ್ರ ಮನೇಲಿ ಏನಂತ ಹೆಂಗಂತ ಬೈತಾರೆ? ಯಾರ ಮನೇಲಿ ಏನೋ ಬೈಯಲ್ಲ, ಬಟ್ ಬೈತಾರೆ. ಅಲ್ಲ, ಈ ಬ್ಲಾಗ್ ನೋಡಿದ್ರೆ ಬೈತಾರೆ ಅಷ್ಟೇ. ಅಂದ್ರೆ ಬ್ಲಾಗಲ್ಲಿ ಬಂದಿದೀವಿ ಅಂತ ಬೈಯಲ್ಲ, ಒಂದೊಂದು ಸಿಚುವೇಶನ್ ಹಂಗಿರುತ್ತೆ, ಒಂದೊಂದು ವಿಷಯಗಳನ್ನ ನಿಜ ಹೇಳ್ಬಿಟ್ಟು ಬಂದಿರ್ತೀವಲ್ಲ, ಹಂಗಾಗಿ ಅಲ್ವಾ? ನಾವೆಲ್ಲ ಗೈಸ್ ನಾವು ಅಪ್ಪಟ ನಿಜ ಹೇಳ್ತೀವಿ. ನಿಜ ಹೇಳ್ತೀವಿ. ನಮ್ಮ ಮನೇಲಿ ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಇರೋದನ್ನ ಹೇಳ್ತೀನಿ. ಇರೋದನ್ನ ಇದ್ದಂಗೆ ಹೇಳ್ಬಿಟ್ಟು ನಮ್ಮ ಅಣ್ಣನ ಪರ್ಮಿಷನ್ ಕೇಳಿ ಬೇಡಿ ಬರ್ತೀನಿ ಗೈಸ್. ಏನು ಅಯ್ಯಯ್ಯೋ, ಒಂದು ಫ್ರಾಕ್ ಹಾಕೊಂಡಿದ್ಲು ನೋಡಿ, ಎಷ್ಟು ಆಪ್ಷನ್ಸ್ ತಂದಿರ್ತಾಳೆ ಅಂದರೆ, ಒಂದು ಫ್ರಾಕ್ ಹಾಕಿ ಅದು ಚೆನ್ನಾಗಿಲ್ಲ ಅಂತ ಬಿಚ್ಚಿ ಇವಾಗ ಇನ್ನೊಂದು ಹಾಕೊಂಡಿದ್ದಾಳೆ. ಗುರು ಇದು ಫ್ರಾಕ್ ಅಲ್ಲ, ನಾವೆಲ್ಲ ಫ್ರಾಕ್ ಹಾಕೊಂಡಿದ್ದೀವಿ. ಇಲ್ಲದೇ ಇರೋ ಆಟಗಳು ಆಡಲ್ಲ ನಾವಂತೂ. ಹಾಕೊಂಬ ಗುರು, ಚೇಂಜ್ ಮಾಡಲ್ಲೇ. ವೈ ಇಲ್ವೇ ಅದು ಇಲ್ಲೆಲ್ಲ ವಾಶ್ ಮಾಡಿದ ಸೋಪ್ ಹಂಗೆ ಇದೆ, ನನ್ನ ಕ್ಲೀನಾಗಿ ವಾಶ್ ನೋಡಿ. ಕೇಳಿಸ್ಕೊತಾ ಇದ್ದೀರಲ್ಲ, ನೀಟಾಗಿ ಬಟ್ಟೆನ ವಾಶು ಮಾಡಲ್ಲ ಇವಳು. ಕೋಕನೋ ಐಸ್ ಕ್ರೀಮ್, ಚಾಕ್ಲೇಟ್ ಐಸ್ ಕ್ರೀಮು, ಅದನ್ನ ತಿನ್ನೋಕೆ ಸ್ಪೂನು ಇಲ್ಲ ಇಲ್ಲಿ. ಯಾ ಬನ್ನಿ, ಇವಾಗ ತಿಂಡಿ ಎಲ್ಲ ಆಯಿತು, ಒಂದು ಸ್ಮಾಲ್ ಫೋಟೋಶೂಟ್ ಎಲ್ಲ ಮಾಡಿ ಹೊರಡೋದು. ಈಗ ನಾವು ಫೋಟೋಶೂಟು ಅದೆಲ್ಲ ಆಯಿತು. ಇವಾಗ ಎಲ್ಲರೂ ಮನೆಗೆ ಹೋಗೋಕ್ಕೆ ಬುಕ್ ಮಾಡ್ತಾನೇ ಇದ್ದೀವಿ. ಇಲ್ಲಿ ಸ್ವಲ್ಪ ಬುಕ್ ಆಗೋದು ಕಷ್ಟ ಆಗ್ತಾಯಿದೆ, ಹಾಗಾಗಿ ಎಲ್ಲ ಟಕ್ಕಂತ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ರು. ನಾನು ಇನ್ನೇನು ಮನೆಗೆ ಹೋಗೋದಲ್ವ, ಇದೇ ಬಟ್ಟೆ ಯಾಕೆ ಸುಮ್ಮನೆ ಬಟ್ಟೆ ಚೇಂಜ್ ಮಾಡೋದು ಅಂತ. ಸೊ ಇಷ್ಟೇ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈ ರೆಸಾರ್ಟ್ದು ಫುಲ್ ವೀಡಿಯೋನ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಲೊಕೇಶನ್ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಸಿಗುತ್ತೆ. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ವ್ಲಾಗ್ ನಾನು ಅಷ್ಟೊಂದು ಮಾಡಿಲ್ಲ, ಎಲ್ಲ ಸ್ವಲ್ಪ ಮಿಕ್ಸಪ್ ಆಗಿದೆ, ಬಿಕಾಸ್ ಎಂಜಾಯ್ ಮಾಡ್ತಾಯಿದ್ವಿ ಅಲ್ಲ, ಹಾಗಾಗಿ ನಾವು ನಮ್ಮ ಓನ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಹಾಗೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ನೋಡಿ ಎಂಜಾಯ್ ಮಾಡಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.